ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಕಾಳುಮೆಣಸು ಕೊಯ್ಲಿನ ಕೊನೆಯ ದಿನ. ಇವತ್ತಿಗೆ ಫಿನಿಶ್ ಆಗುತ್ತೆ ಕಾಳುಮೆಣಸು ಕೊಯ್ದು. ಲಾಸ್ಟ್ ಎಂಡಿಂಗ್ ದಿವಸದ್ದು ನಿಮಗೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾವು ಈ ಕಾಳುಮೆಣಸು ಕೊಯ್ದಿದ್ದನ್ನು ಕಾಳು ಹೇಗೆ ಬಿಡಿಸ್ತೀವಿ ಮತ್ತು ಹೇಗೆ ಡ್ರೈ ಪ್ರೊಸೆಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಅದು ತಿಳಿಸ್ತೀನಿ. ಇದರ ಜೊತೆ ನಿಮಗೆ ಕಾಳುಮೆಣಸಿನ ಬಗ್ಗೆ ಇನ್ನೂ ಹಲವು ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇವತ್ತೊಂದು 8-9 ಜನ ಬಂದಿದ್ದಾರೆ ಸ್ನೇಹಿತರೆ. ಇವತ್ತು ಕೊನೆ ದಿವಸ ಆಗಿದ್ದರಿಂದ ಸ್ಪೆಷಲ್ಲಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾನು ಇವತ್ತು ಇರೋದಿಲ್ಲ, ಹಾಗಾಗಿ ಅವರಿಗೆ ಹೇಳಿಬಿಟ್ಟಿದ್ದೀನಿ, ನೀವು ಏನು ಬೇಕಾ ತಂದ್ಕೊಳ್ಳಿ, ನಾನು ಅದ್ರದ್ದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಅವ್ರಿಗೆ ಏನು ಬೇಕೋ ಅದು ತಂದ್ಕೊಳ್ತಾರೆ. ನಾನು ಇವತ್ತು ಇರೋಲ್ಲ, ಹಾಗಾಗಿ ಅವ್ರಿಗೆ ಏನು ತಂದುಕೊಡ್ಲಿಕ್ಕೆ. ಕೊನೆ ದಿವಸ ಆಗಿದ್ದರಿಂದ ಇವತ್ತೇನೋ ಒಂದು ಗಮ್ಮತ್ತು ಮಾಡ್ತಾರೆ, ಮಾಡಲಿ. ಓಕೆ ಸ್ನೇಹಿತರೆ, ನಮ್ಮ ಕಡೆ ಕಾಳುಮೆಣಸು ಕುಯ್ಯೋದ್ರಲ್ಲಿ 2-3 ಟೈಪ್ ಇದೆ ಅಂತ ನಾನು ಹೇಳಿದ್ದೆ. ನಮ್ಮಲ್ಲಿ ಹೇಗಪ್ಪ ಅಂದರೆ ಹಿಂದ್ಗಡೆ ಚೀಲ ಕಟ್ಕೊಂಡು ಕಾಳುಮೆಣಸು ಕುಯ್ತಾರೆ. ನೋಡಿ ಕರೆ ನೋಡಿ ಸ್ನೇಹಿತರೆ, ಎಷ್ಟು ಉದ್ದ ಇದೆ, 1 ಅಡಿ ಹತ್ತತ್ರ ಉದ್ದ ಇದೆ ಇದು ಕರೆ. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಏನಪ್ಪ ಅಂದರೆ ಹೋದ ವರ್ಷ ಕಾಳು ಇನ್ನೂ ದೊಡ್ಡ ಸೈಜ್ ಇತ್ತು. ಈ ವರ್ಷ ಸ್ವಲ್ಪ ನೀರಿನ ಕೊರತೆಯಾಗಿ ಕಾಳು ಅಷ್ಟು ಬೆಳೆದಂಗೆ ಕಾಣ್ತಾ ಇಲ್ಲ ಅಷ್ಟೇ. ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಟೋಟಲಿ ಹೋದ ಸಲದ ಹೋಲಿಸಿದರೆ ಈ ವರ್ಷ ಸ್ವಲ್ಪ ಕಾಳುಮೆಣಸು ಜಾಸ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಇವತ್ತು ವೀಡಿಯೋ ಮಾಡೋ ದಿವಸ ಕಾಳುಮೆಣಸಿನ ರೇಟು 525 ಇತ್ತು. ಅಂದರೆ ತೊಳೆಗಾಳು ಅಂದರೆ ಬಿಳಿ ಕಾಳು 725 ರೂಪಾಯಿ ಇತ್ತು ಸ್ನೇಹಿತರೆ. ನಿಮಗೆ ಅಲ್ಲಿ ಹತ್ತಿರ ಯಾವುದಿರುತ್ತಾ ಆ ಮಾರ್ಕೆಟಿನ ರೇಟ್ ಹೇಗಿದೆ ನೋಡ್ಕೊಳ್ಳಿ. ನಮ್ಮಲ್ಲಿ ಕಾಳುಮೆಣಸು ಕುಯ್ಯುವಾಗ ಹಿಂದ್ಗಡೆ ಬ್ಯಾಗ್ ಕಟ್ಕೊಂಡು ಕುಯ್ತಾರೆ ಅಂತ ಹೇಳಿದೆ. ಅದರಲ್ಲಿ ಇನ್ನೂ ಒಂದು 2 ಟೈಪ್ ಕುಯ್ತಾರೆ. ಕೆಲವರು ಕೆಳಗಡೆ ಟಾರ್ಪಲ್ ಹಾಕ್ಕೊಂಡು ಅದ್ರ ಮೇಲೆ ಕುಯ್ದು ಹಾಕ್ತಾರೆ. ತುಂಬ ಎಸ್ಟೇಟ್ ಕಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳನ್ನು ಕುಯ್ಯುವಾಗ ಹಿಂದ್ಗಡೆ ಬ್ಯಾಗ್ ಕಟ್ಕೊಂಡು ಕುಯ್ಲಿಕ್ಕಾಗೋದಿಲ್ಲ. ಯಾಕಂದರೆ ಬ್ಯಾಗು ಒಂದು ಕಟ್ಕೊಂಡ್ರೆ ಒಂದು 3-4 ಸಲ ಮರದಿಂದ ಕೆಳಗಡೆ ಹಿಡಿದು ಬ್ಯಾಗನ್ನು ಖಾಲಿ ಮಾಡಬೇಕಾಗತ್ತೆ. ನೋಡಿ ಬ್ಯಾಗ್ ನಮ್ಮಲ್ಲಿ ಕಟ್ಟೋದು ಈ ರೀತಿ ಕಟ್ತಾ ಇದ್ದಾರೆ, ತೋರಿಸ್ತೀನಿ. ನಮ್ಮಲ್ಲಿ ಅಡಿಕೆ ಮರದಲ್ಲಿ ಕಾಳುಮೆಣಸು ಕೊಯ್ಲು ಮಾಡೋರು ಹೆಚ್ಚಾಗಿ ಹಿಂದ್ಗಡೆ ಬ್ಯಾಗ್ ಕಟ್ಕೊಂಡೇ ಕೊಯ್ಲು ಮಾಡೋದು ಜಾಸ್ತಿ. ನೋಡಿ ಅಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಿದೆ, ಹಿಂದ್ಗಡೆ ಬ್ಯಾಗ್ ಕಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇವರೊಬ್ಬರು ಹಿಂದ್ಗಡೆ ಬ್ಯಾಗ್ ಕಟ್ಕೊಂಡಿದ್ದಾರೆ. ಕುಯ್ದು ಹಿಂದ್ಗಡೆ ಕಾಳುಮೆಣಸು ಬ್ಯಾಗ್ ಕಟ್ಕೊಂಡಿರ್ತಾರಲ್ಲ ಆ ಬ್ಯಾಗಿಗೆ ಹಾಕ್ತಾರೆ. ಬ್ಯಾಗ್ ಫುಲ್ ಆದಮೇಲೆ ಕೆಳಗಡೆ ಇಳಿದು ಮತ್ತೆ ಖಾಲಿ ಮಾಡಿ ಮತ್ತೆ ಹತ್ತಾರೆ. ಎಸ್ಟೇಟ್ ಕಡೆ ಎಲ್ಲ ಹೇಳಿದಾಗೆ ನಾನು ಕೆಳಗಡೆ ಟಾರ್ಪಲ್ ಹಾಸ್ಕೊಳ್ತಾರೆ. ಟಾರ್ಪಲ್ ಹಾಸ್ಕೊಂಡು ಅದ್ರ ಮೇಲೆ ಕುಯ್ದು ಹಾಕ್ತಾ ಹೋಗ್ತಾರೆ. ಅದು ಒಂದು ಸುಲಭದ ಮೆಥಡು. ಆದರೆ ಸ್ವಲ್ಪ ಟಾರ್ಪಲ್ ದೊಡ್ಡದಿರಬೇಕಾಗತ್ತೆ. ಯಾಕಂದರೆ ಕುಯ್ದು ಹಾಕಿದಾಗ ಕೆಲವು ಕಾಳುಗಳೆಲ್ಲ ಹೊರಗಡೆ ಹಾರುತ್ತೆ. ಹಾಗಾಗಿ ಸ್ವಲ್ಪ ಟಾರ್ಪಲ್ ಅಗಲ ಇದ್ದರೆ ಒಳ್ಳೆಯದು. ನಮ್ಮಲ್ಲೂ ಮಾಡ್ಬೋದು ಆ ರೀತಿ. ಕೆಲವು ಕಡೆ ಇನ್ನೊಂದು ಮೆಥಡಲ್ಲಿ ಕುಯ್ತಾರೆ. ಒಂದು ಲಾಂಗ್ ಇರುವ ಬಟ್ಟೆನ ಮಧ್ಯೆ ಹುಲ್ಕೊಂಡು ಒಂದು ಹೋಲ್ ರೀತಿ ಮಾಡಿಕೊಂಡು ಕಾಳುಮೆಣಸು ಕುಯ್ದು ಸೀದಾ ಅದ್ರ ಒಳಗೆ ಹಾಕ್ತಾರೆ. ಅದು ಸೀದಾ ಕೆಳಗಡೆ ಟಾರ್ಪಲ್ ಇಟ್ಟಿರ್ತಾರೆ. ಆ ಟಾರ್ಪಲಿಗೆ ಬಂದು ಬೀಳೋ ಹಾಗೆ ಮಾಡ್ಕೊಳ್ತಾರೆ. ಅದೊಂದು ಸ್ವಲ್ಪ ರಗಳೆ ಆದರೆ ಅದು ಕಾಳೆಲ್ಲ ಜಾಸ್ತಿ ಇದಾಗೋದಿಲ್ಲ ಮತ್ತು ಕೆಳಗಡೆ ಪದೇ ಹಿಡಿಬೇಕಾದ ಅವಶ್ಯಕತೆಯೂ ಇರಲ್ಲ. ಈ ಪ್ರೊಸೀಜರ್ ಯೂಸ್ ಮಾಡೋರು ತುಂಬ ಕಡಿಮೆ. ನಾನು ಅಲ್ಲೆಲ್ಲೋ 1-2 ಕಡೆ ನೋಡಿದ್ದೆ ಅಷ್ಟೇ. ಸ್ನೇಹಿತರೆ, ನಾಳೆ ಇನ್ನೊಂದು ಹೊಸ ವಿಷಯದ ಬಗ್ಗೆ ವಿಡಿಯೋ ಮಾಡಿ ನಾಳೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.